ಚುನಾವಣಾ ಚದುರಂಗಕ್ಕೆ ಸ್ವಾಗತ. ನಾನು ರಾಘವೇಂದ್ರ ಗುಡಿ. ಚುನಾವಣಾ ಚದುರಂಗದ ಆಟ ದೊಡ್ಡ ಮಟ್ಟದಲ್ಲೇ ಆವೇಗವನ್ನು ಪಡೆದುಕೊಳ್ಳುವಂಥ ಸಂದರ್ಭ ಇದು. ಈ ಸಂದರ್ಭಕ್ಕೆ ಕಾರಣವಾಗಿರ್ತಕ್ಕಂಥ ದಾಳ ಪ್ರತಿದಾಳ ಅಂದರೆ ಒಂದು ಕಡೆ ಇಡೀ ದೇಶವೇ ಸಂಭ್ರಮ ಪಡ್ತಿರ್ತಕ್ಕಂಥ ರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ. ಆದರೆ ಆ ಕಾರ್ಯಕ್ರಮ ದಾಳ ಪ್ರತಿದಾಳವಾಗಿ ಬಿಜೆಪಿ ಕಾಂಗ್ರೆಸ್ ಮಧ್ಯದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ನಡೆಯನ್ನು ಪ್ರದರ್ಶನ ಮಾಡ್ತಾ ಇದೆ ಅಂತಕ್ಕಂಥದ್ದು ಒಂದು ಕಡೆ ಕುತೂಹಲವನ್ನು ಮೂಡಿಸ್ತಾ ಇದೆ. ಮತ್ತೊಂದು ಕಡೆ ನೋಡೋದಾದ್ರೆ ರಾಜ್ಯದಲ್ಲಿ ಲೋಕಸಭೆಗೆ ತಯಾರಿ ಯಾವ ರೀತಿಯಾಗಿ ಆಗ್ತಾ ಇದೆ, ಯಾರಿಗೆ ಟಿಕೆಟ್ ಅನ್ನು ಕೊಡಬೇಕು, ಯಾರಿಗೆ ಕೊಡಬಾರ್ದು, ಯಾರಿಗೆ ಟಿಕೆಟ್ ಕೊಡೋದನ್ನ ತಪ್ಪಿಸಬೇಕು, ಅಲ್ಲೂ ಕೂಟ ಆಟ ಮತ್ತೆ ಈ ಪ್ರತಿ ಆಟಗಳು ದಾಳ ಮತ್ತೆ ಪ್ರತಿದಾಳಗಳು ನಡೀತಾ ಇರುವಂತಹ ಚದುರಂಗದ ಆಟ ಆವೇಗವನ್ನ ಮತ್ತೆ ಮತ್ತೆ ಪಡೆದುಕೊಳ್ತಾ ಇದೆ. ಅದೆಲ್ಲರ ಬಗ್ಗೆ ಕೂಡ ಇವತ್ತು ಚರ್ಚೆಯನ್ನ ಮಾಡೋಣ. ಅದೆಲ್ಲಕ್ಕಿಂತ ಮುಂಚಿತವಾಗಿ ಹೆಡ್ಲೈನ್ಸ್. ರಾಮ ಮಂದಿರ ಹೆಸರಲ್ಲಿ ಬಿಜೆಪಿ ಕಾಂಗ್ರೆಸ್ ವಾರ್, ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಗೈರಾಗೋ ನಿರ್ಧಾರಕ್ಕೆ ಕಾರ್ಯಕರ್ತರ ಅಸಮಾಧಾನ. ಜನವರಿ 22ರ ಬಳಿಕ ಅಯೋಧ್ಯೆಗೆ ಹೋಗ್ತೀವಿ ಅಂತಿದ್ದಾರೆ ಲೀಡರ್ಸ್. 28 ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳ ಬಗ್ಗೆ ಬಿಜೆಪಿ ವರದಿ ಸಂಗ್ರಹ. 15 ಕ್ಷೇತ್ರಗಳ ಹಾಲಿ ಸಂಸದರ ಬದಲಾವಣೆಗೆ ಆಗ್ರಹ. ನಿವೃತ್ತಿಯಾಗುವ ಹಿರಿಯರ ಕುಟುಂಬಸ್ಥರಿಗೂ ಟಿಕೆಟ್ ಡೌಟ್. ಕೊಪ್ಪಳ ಲೋಕ ಅಖಾಡದಲ್ಲಿ ಕಾಂಗ್ರೆಸ್ ಬಿಜೆಪಿ ಟಿಕೆಟ್ ಫೈಟ್. ರಾಮ ಮಂದಿರ ಅಂಜನಾದ್ರಿ ಅಭಿವೃದ್ಧಿಯೇ ಬಿಜೆಪಿಗೆ ಅಸ್ತ್ರ. ಕಾಂಗ್ರೆಸ್ನಲ್ಲಿದೆ ಸಾಲು ಸಾಲು ಆಕಾಂಕ್ಷಿಗಳ ಲಿಸ್ಟ್.